ಹಾಯ್ ಸ್ನೇಹಿತರೆ, ನಮಸ್ಕಾರ, ಶುಭೋದಯ, ಶುಭ ಮಂಗಳವಾರ. ಇವತ್ತು ನಮ್ಮ ಕರ್ಗಿ 2ನೇ ಸರಿ ಮರಿ ಹಾಕಿದ್ದಾಳೆ. ಹೆಣ್ಣು ಮರಿಗೆ ಜನ್ಮ ನೀಡಿದ್ದಾಳೆ. ಮೊದಲನೇವನು ಇವನು. ಇದು ಮಂಗಳವಾರ ದಿನವೇ ಹುಟ್ಟು ಬಂದ. ಈಗ ಇದು ಹೆಣ್ಣು ಮರಿ ಹಾಕಿದೆ. ಇದು ಮಂಗಳವಾರನೇ ಹುಟ್ಟಿರ್ತಕ್ಕಂಥದ್ದು. ಖುಷಿ ಆಗ್ತಿದೆ. ಹೋದ ಸರಿ ವಿಡಿಯೋ ಮಾಡಿದ್ದೆ. ಆ ಗಂಡ್ಮರಿ ಹಾಕಿದಾಗ ತನ್ನವ್ವ ಈ ಕರ್ಗಿ ಆಡು ತನ್ನ ಮಗು ಹತ್ರ ಹೋಗೋದಕ್ಕೆ ಹಿಂದು ಮುಂದೆ ನೋಡ್ತಿದ್ಲು. 1 ಅವರ್ 2 ಅವರ್ ಹತ್ರಕ್ಕೆ ಸೇರಿರಲಿಲ್ಲ. ಆದರೆ ಈ ಸರಿ ನೋಡ್ತಾ ಇದ್ದೀರಾ, ಹತ್ರಕ್ಕೆ ಹೋಗಿ ತನ್ನ ಮಗುನ ನೆಕ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಮೊದಲನೇ ವಿಡಿಯೋ ನೀವು ಲಿಂಕ್ ಹಾಕಿರ್ತೀನಿ ನೋಡಿ, ಅದರಲ್ಲಿ ಹೆಂಗಾಗಿತ್ತು ಅಂತ. ಈಗಂತೂ ನನಗೆ ಖುಷಿ ಆಗ್ತಿದೆ. ತನ್ನ ಮಗುವಿನ ಯಾವ ರೀತಿ ಪ್ರೀತಿ ತೋರ್ತಾ ಇದ್ದಾಳೆ. ಅವಳ ಗರ್ಭದಿಂದ ಬಂದಿರತಕ್ಕಂಥ ವೇಸ್ಟೇಜ್ ಎಲ್ಲನೂ ಅವಳೇ ನೆಕ್ಕತ್ತಾ ಇದ್ದಾಳೆ. ತಾಯಿ ಅಂದರೆ ತಾಯಿನೇ ಅಲ್ವಾ. ಮೊದಲನೇ ಸರಿ ಅನುಭವ ಇರಲಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ, ಹತ್ರಕ್ಕೆ ಹೋಗಿಲ್ಲ. ಬಟ್ ಈ ಸರಿ ತನ್ನ ಮಕ್ಕಳು ಪ್ರೀತಿ ಹೇಗಿರುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕದು. ಅದಕ್ಕೆ ಎಲ್ಲ ನೆಕ್ಕಿ ಕ್ಲೀನ್ ಮಾಡ್ತಾ ಇದೆ. 2 ಮರಿ ಹಾಕ್ಬೋದೇನೋ ಅಂದ್ಕೊಂಡು, ಬಟ್ 1 ಮರಿ ಹಾಕಿದೆ. ಸಂತೋಷ. ಹ್ಯಾಪಿ ಬರ್ಡೇ. ನಿಮ್ಮ ಮನೆಯಲ್ಲೂ ಮೇಕೆ ಮರಿ ಹಾಕ್ಬೋದು. ಆದರೆ 2 ಮರಿನೂ ಮಂಗಳವಾರನೇ ಹಾಕಿದೆ. ಅದು ಸಂಜೆ ಮರಿ ಹುಟ್ಟು ಬಂತು. ಇದು ಮಾರ್ನಿಂಗು 10 ಗಂಟೆ 21 ನಿಮಿಷಕ್ಕೆ ಹುಟ್ಟು ಬಂತು. ಚೆನ್ನಾಗಿದೆ ಅಲ್ವಾ? ಹೇಗಿದೆ ಸ್ನೇಹಿತರೆ ನಮ್ಮ ಮೇಕೆ ಮರಿಗೆ? ನೀವು ಕೂಡ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ನನಗಂತೂ ಖುಷಿ ಆಗ್ತಿದೆ. ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೋತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಂಬಲಿಸಿ ಸ್ನೇಹಿತರೆ. ಆಲ್ರೆಡಿ ಆಡು ಮರಿ ಎದೊಳಕ್ಕೆ ಪ್ರಯತ್ನ ಮಾಡ್ತಿದೆ. ಒಂದು ಮರಿ ಬಂತು ನೋಡಿ, ಪಾಪು ಮರಿ. ಅದರಂಗೆ ಇದು ಪಾಪು. ನೋಡ್ತಾ ಇದ್ದೀರಲ್ವಾ? ಮೇಕೆ ಮರಿ ತಂದೆ ಇಲ್ಲ. ಒಂದು ಕಾಲು ಮುರಿದೋಗಿ ಜ್ವರ ಬಂದು ಕೊಟ್ಬಿಟ್ಟು ಸ್ನೇಹಿತರೆ. ಅದ್ರ ಮಗಳು ಇದು. ಅದರಪ್ಪ ಇದ್ದೀರಿ ಖುಷಿ ಪಡ್ತಿತ್ತೇನೋ, ಬಟ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಕಂದಮ್ಮ ಎದ್ದೊಳಕ್ಕೆ ಪ್ರಯತ್ನ ಮಾಡ್ತಿದೆ. ಇನ್ನು ಎದ್ದು ಹಾಲು ಕುಡಿದು ಇನ್ನು ಕುಣಿದು ಕುಪ್ಪಳಿಸಿ ಆಡೋದೇ ಇದ್ರ ಕೆಲಸ ಆಗಿರುತ್ತೆ. ಹಳ್ಳಿಲಿರೋರು ಗೊತ್ತಿರುತ್ತೆ, ಸಿಟಿಲಿರೋರು ಇದೊಂಥರ ಖುಷಿ ಕೊಡುತ್ತೆ. ಎಷ್ಟೋ ಜನ ಸಿಟಿಲಿರೋರು ನೋಡಿರಲ್ಲ. ನೋಡಿ ತನ್ನ ತಾಯಿ ಹತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಕೊನೆಗೂ ತಾಯಿ ಮಗು ಸಜ್ಜಾಗಿದ್ದಾರೆ. ಈಗ ತಾಯಿ ಹತ್ರ ಮಗು ಹೊರಟಿದೆ ಹಾಲು ಕುಡಿಯೋದಕ್ಕೆ. ಈಗ ಫ್ರೆಶ್ ಆಗಿದೆ, ಗಲೀಜೆಲ್ಲನೂ ನೆಕ್ಕಿದೆ ಅವರಮ್ಮ. ಈಗ ನೋಡಿ, ಪಾಪು, ಈಗ ಹುಟ್ಟಿರೋ ಪಾಪು ಅವ್ರ ಅಣ್ಣ, ಅಂದರೆ ಇದರ ಮೊದಲ ಮಗು. ನಮ್ಮ ವಾತಣ್ಣ ಬಂದಿದ್ದಾನೆ, ಚೆಕ್ ಮಾಡ್ತಾನೆ ತನ್ನ ತಂಗಿನ. ನೋಡ್ತಾ ಇದ್ದೀರಾ, ಅವನ ಪಾಡಿಗೆ ತಿನ್ನೋದಕ್ಕೆ ಹೋದ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಹಳ್ಳಿಯ ಸೊಬಗು ಅಂದರೆ ಇದೆ. ನಿಮ್ಗೆ ಇಷ್ಟ ಆಯ್ತಾ? ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.